ಒಂಟಿಯಾಗಿ ಹೋದ್ರಿ. ನಿಮಗ್ ಜಂಟಿಯಾಗಿ ಹೋಗೋದಾಗಿದ್ರೆ ಯಾರ ಜೊತೆ ಜಂಟಿ ಆಗ್ತಿದ್ರಿ ಮಲ್ಲಮ್ಮ ನೀವು? ಯಾರಿಗ್ ಗೊತ್ತ್ರಿ ಅಲ್ಲಿ ಯಾರಿದ್ದು? ಅಲ್ಲ, ನಿಮಗೆ ನಿಮ್ ಮನ್ಸಲ್ಲಿ ಯಾರ್ದಾದ್ರು ಹೇಳ್ಬೋದು, ಯಾರಾದ್ರೂ ಅಲ್ಲಿ ಹೋಗಿರುವಂತ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಗೆ ಯಾರಾದ್ರೂ ಒಬ್ರು ಮೊದಲು ಯಾರು ಗೊತ್ತಿರ್ತದ್ರ ಅಲ್ಲಿ ಹೋಗ್ಲಕ್ಕ? ಅಲ್ಲ ಈಗ 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 ಹೇಳೋದಾದ್ರೆ ಹಾ ಗಿಲ್ಲಿ 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 ಜೊತೆ ಜಂಟಿ ಜಂಟಿ ಒಳ್ಳೆ ಕಾಮಿಡಿ ಇರೋದು ಅವಾಗ. ಅವ್ರ ಜೊತೆ ಕಷ್ಟಪಟ್ರು ಪಾಪ ಜಂಟಿಯಾಗಿ. ಹೌದಲ್ವಾ? ಒಬ್ರಿಗೆ ಬಂದ್ರು ಬಾತ್ರೂಮ್ಗೆ ಇಬ್ರು ಹೋಗ್ಬೇಕು, ಇನ್ನೊಬ್ರಿಗೆ ಬಂದ್ರೆ ಮತ್ತೆ ಇಬ್ರು ಹೋಗ್ಬೇಕು. ಹೌದು. ಎಲ್ಲಿ ಉಣಕ್ ಆದ್ರೂ ಇಬ್ರು ಹೋಗ್ಬೇಕು, ನೀರ್ ರಾತ್ರಿ ಹೋಗ್ಬೇಕು. ರಾತ್ರಿ ಮಲ್ಗಿರ್ತಾರ, ಅವ್ರು ಎದ್ದಿರ್ತಾರ, ಇಬ್ರು ಒಟ್ಟಿಗೆ ಹೋಗ್ಬೇಕು. ಅದು 2 ವಾರ ಕಷ್ಟಪಟ್ರ ಅವರು. ಅಂದ್ರೆ ಹೆಂಗನ ಸೇರಿಸಿಕೊಂಡ್ರು. ಅದ್ರ ಸಲಿಗೆ ಒಂದ್ 2-3 ಸಲ ಊಟನೂ ಹೋಯ್ತು. ಹೌದು. ಊಟ ಕಮ್ಮಿ ಅಂತೆ ಮಲ್ಲಮ್ಮ? ಇಲ್ಲ ಊಟ ಕಮ್ಮಿ ಇಲ್ಲ. ಹಾ, ಹೊಟ್ಟೆ ತುಂಬಾ ಅಷ್ಟು ಇರ್ತಾ ಇತ್ತಾ? ತುಂಬಾ ಕೊಡ್ತಿದ್ರು. ಕಮ್ಮಿ ಅಂತ ಅನ್ಬಾರ್ದು, ಅನ್ನದ ಮ್ಯಾಲ. ಹೌದು ಹೌದು. ಎಲ್ಲ ಸರಿಯಾಗಿ ಕೊಡ್ತಿದ್ರು ಅವ್ರು. ಒಳ್ಳೆ ಒಳ್ಳೆ ಅಕ್ಕಿ, ಆಶೀರ್ವಾದ ಗೋಧಿ ಹಿಟ್ಟು, ಮೊಟ್ಟೆ, ಸ್ಪೆಷಲ್ ಆಗಿ ತರಕಾರಿ, ಹಣ್ಣುಗಳು. ನಾವು ತಾಜಾ ಹಣ್ಣುಗಳು ನಾವು ಮನೆಯಲ್ಲಿ ನಾವು ತಿನ್ನಕ್ ಆಗಲ್ಲ ಅಂತಿಂತ ಸ್ಪೆಷಲ್ ಹಣ್ಣು. ಹೌದು. ಬಾಳೆಹಣ್ಣು, ಸೇಬಣ್ಣು, ದಾಳಂಬ್ರಿ, ಮತ್ತೆ 5 ತರ ಹಣ್ಣು ಕಳಿಸ್ತಿದ್ರು. ಜಂಪಲ್ದ ಹಣ್ಣು ಕಳಿಸ್ತಿದ್ರು ಎಲ್ಲರಿಗೆ. ಎಲ್ಲರೂ ಹಂಚ್ಕೊಂಡ್ ತಿಂತಾ ಇದ್ರೆ. ನೀವ್ ಎಷ್ಟು ಯಾವ ಐಟಮ್ನ ನೀವು ತುಂಬಾ ಇಷ್ಟಪಟ್ಟು ತಿಂತಾ ಇದ್ರಿ ಮಲ್ಲಮ್ಮ? ನಮ್ಗೆ ಹಣ್ಣಂದ್ರೆ ಎಲ್ಲ ಇಷ್ಟ. ಎಲ್ಲಾನು ಎಲ್ಲ ತಿಂತಿದ್ದೇವೆ. ಓಕೆ. ನಿಮಗೆ ಅಂತಾನೆ ಮೊಟ್ಟೆ, ಹಾಲು ಎಲ್ಲ ಸಪರೇಟ್ ಆಗಿ ಕೊಡ್ತಾ ಇದ್ರೆ? ಹಾಲು ಒಕ್ಕಟೆ ಇಡ್ತಿದ್ದೇವು, ಈ ಮೊಟ್ಟೆ ಮಾತ್ರ ಸಪರೇಟ್. ಒಂದ್ ವಾರ ಕೂಡೆ ಇಟ್ರು ಯಾರು ಸಿಕ್ಕೋರು ತಿನ್ನಕತ್ತಾರಲ್ಲ, ತಿರುಗಿ ಕಡೆ ಮಳೆ ಬರದ್ರ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ತಾವಂತ ಸಂಚೆ ಕೊಡಾಕತ್ರು. ನಮ್ ಬಲ್ಲಿ ಇಟ್ಕೊಂಡು ಬೇಕಾದ ತಿಂತಿದ್ದೇವೆ ಹಾಕೊಂಡು. ಹಣ್ಣು ಅವನು ಎಲ್ಲ. ಹಾಲು ಮಾತ್ರ ಜಾಸ್ತಿ ಕುಡ್ತಿದ್ರು. ಹಾಲು 2 ಹೊತ್ತು ಕುಡಿದ್ರು ನಾವು ಉಳಿತಿದ್ವು. ವಾರ ಬಂದ್ರು ಅಷ್ಟು ಹಾಲು ಕೊಡ್ತಿದ್ರು. ಅಷ್ಟೊಂದು ಹಾಲು ಕೊಡ್ತಿದ್ರು. ಕುಡಿತಾ ಇದ್ರ ಮಲ್ಲಮ್ಮ ನೀವು? ಕಾಸ್ಕೊಂಡ್ ಕುಡಿತಿದ್ದೆವು. ಮತ್ತೆ ಹಾಲಾಗ ಟೀ ಮಾಡ್ತಿದ್ದೆವು. ಪಾಪಡಿ ಖಾಲಿ ಆಯ್ತಂದ್ರ ಬರೀ ಸಕ್ಕರೆ ಹಾಕೊಂಡು ಕುಡಿತಿದ್ದೆವು. ಈ ಊಟ ಕಮ್ಮಿ ಬಂತಂತ ಎಲ್ಲ ಊಟದ ವಿಷಯಕ್ಕೆಲ್ಲ ಜಗಳ ಆಗಿದ್ದಿತ್ತ ಮಲ್ಲಮ್ಮ? ಊಟದ ವಿಷಯಕ್ಕೆ ಜಗಳ ಆಗಿರ್ಲಿಲ್ಲ. ಎಲ್ಲ ಅಡ್ಜಸ್ಟ್ ಆಗಿತ್ತು. ಅದು ಒಂದೇ ದಿನ ಅವ್ರು ಜಂಟಿ ಇದ್ದವ್ರಿಗೆ ಕಮ್ಮಿ ಬಿತ್ತು. ಅದು ನಾವು ಕೇಳಿಲ್ಲ ಕೊಡ್ಬೇಕು. ಅದ್ ಹಂಗ ಒಬ್ರಿಗೊಬ್ರು ಕೊಡೋದ್ ಇದ್ದಿದಿಲ್ಲ. ಒಂಟಿಯವ್ರಿಗೆ ಒಂಟಿ ಊಟನೇ ಸರಿ, ಜಂಟಿಯವ್ರಿಗೆ ಜಂಟಿ ಊಟನೇ ಸರಿ. ಅದು 2 ತಗೊಂಡು ಮಾಡ್ತಿದ್ರು ಅವ್ರು. ನಮ್ಗೆ ಸಪ್ರೇಟ್ ಬೇರೆ, ಅವ್ರಿಗೆ ಸಪ್ರೇಟ್ ಬೇರೆ. ಹಂಗ ಹಂಚ್ಕೊಂಡು ತಿನ್ನಂಗೆ ಇದ್ದಿದಿಲ್ಲ. ಅವ್ರೇ ಒಂದೇ ದಿನ ಸ್ವಲ್ಪ ಕಮ್ಮಿ ಬಿತ್ತು. ಮತ್ತ ಅದಾದಿಂದ ಮತ್ತೇನು ಕಮ್ಮಿ ಇಲ್ಲ. ಮಲ್ಲಮ್ಮ, ಬಟ್ಟೆ ಎಲ್ಲ ಹೆಂಗ್ ತೊಳ್ಕೊತಾ ಇದ್ರಿ ಮಲ್ಲಮ್ಮ ನೀವು? ವಾಷಿಂಗ್ ಮಿಷಿನ್ ಇರ್ತಿರಲ್ಲ ಅಥವಾ ಕೊಟ್ಟು ಕಳಿಸ್ತಾ ಇದ್ರ? ನೀವೇ ಅಲ್ಲೇ ತೊಳ್ಕೊತಾ ಇದ್ರ? ಅಲ್ಲೇ ಜಳಕ ಮಾಡಿ ತೊಳ್ಕೊ ಬರ್ತಾ ಇದ್ರೆ? ಅಲ್ಲಿ ಎಲ್ಲ ಇತ್ತು. ಸಾಬಾನ್ ಕೊಟ್ಟಿದ್ರು. ಸಾಬಾನ್ ಅಂದ್ರೆ ಎಷ್ಟು ಎಲ್ಲ ತರ ಸಾಬಾನ ಯಾವ್ದು ಬೇಕಿದ್ರು ಹಚ್ಕೊಂಡ್ ಬೆಳ್ಳಗಾಗ್ರಿ. ಕಲರ್ ಬಂದದಲ್ಲ ಸ್ವಲ್ಪ. ಹೌದು. ನೀವ್ ಯಾವ ಮೊದ್ಲಿಂದಾನು ಚೆನ್ನಾಗೇ ಇದ್ರಿ, ಇನ್ನೊಂದು ಚೆನ್ನಾಗಿದ್ರಿ. ಸ್ವಲ್ಪ ಕಲರ್ ಬಂದ. ಏನ್ ಹಚ್ತಿದ್ರಿ ಮಲ್ಲಮ್ಮ? ನನಗೂ ಹೇಳಿ. ಏನು ಹಚ್ಚಿಲ್ಲ, ನೀವೇ ಸಾಬಾನೊಂದು ಹಚ್ತಿದ್ದೆ ನೋಡಿ. ಮತ್ತೇನು ಹಚ್ಚಿಲ್ಲ ನಾನು. ಸಾಬಾನ ಅದು ಬೌಡಿ ವಾಶ್ ಮಾಡ್ತಾರಲ್ಲ, ನೀಲಿ ದೆಬ್ಬೆಗಿರ್ತದ, ಅದು ಮಾತ್ರ ಸ್ವಲ್ಪ ಕೈ ಹಚ್ಕತಾ ಇದ್ದೆ. ಯಾಕಂದ್ರೆ ಅದು ಏಸಿ ಅಲ್ಲ ಅಲ್ಲಿ, ಅದು ಸ್ವಲ್ಪ ಬೂರ್ ಕಾಣ್ತಿತ್ತಲ್ಲ, ಅದು ಮಾತ್ರ ಹಚ್ತಿದ್ದೆ. ಸಾಬಾನ ಅದೊಂದು, 2 ಬಿಟ್ಟು ಮತ್ತೇನಂದು ಇಲ್ಲ. ಅದಕ್ಕೆ ಇಷ್ಟೊಂದು ಬೆಳ್ಳಗಾಗ್ಬಿಟ್ಟಿದ್ದೀರಾ? ಒಂದಿಷ್ಟು ಬರಾಗನು ಕೊಟ್ಟಾರ ತಗೊಂಬಂದಿದ್ದೀರಾ? ಸಾಬಾನ್ ಇಂತ ಬಾಕ್ಸ್ ಕೊಟ್ಟಾರ. ದಿನಾನು ಹಂಗೆ ಹಚ್ಚಿ ಇನ್ನೂ ಬೆಳ್ಳಗಾಗ್ತೀರಾ? ಇಲ್ಲ, ಅಲ್ಲಿ ನೀರು ಚಲೋ ಇತ್ತು. ನೀರ್ ಚಲೋ ಆಯ್ತಾ? ಕಾವೇರಿ ಚೆನ್ನಾಗಿ. ಓಕೆ. ಕುಡಿಯಕ್ ನೀರೆಲ್ಲ ಕೆಲವರಿಗೆಲ್ಲ ನೀರ್ ಚೇಂಜ್ ಆಯ್ತಂದ್ರೆ ಕೆಮ್ಮು, ನೆಗಡಿ ಎಲ್ಲ ಬಂದ್ಬಿಡೋದು. ನಿಮಗೆ ಅಡ್ಜಸ್ಟ್ ಆಗ್ಬಿಟ್ಟಿತ್ತ? ನಮ್ಗೇನು ಬಂದಿಲ್ಲಮ್ಮ. ಒಬ್ಬರು ಬಂದದ ನೆಗಡಿ ಆಗ್ಯಾದ. ಏನು ಬಂದಿಲ್ಲ. ನಿಮಗೇನು ಬಂದಿಲ್ಲ. ಚೆನ್ನಾಗಿ ಆರೋಗ್ಯ ಇದ್ದೆ. ಕೆಮ್ಮಿಲ್ಲ, ಒಂದು ನಗಡಿಲ್ಲ, ಒಂದು ಜ್ವರ ಇಲ್ಲ, ಮೈ ಕೆಮ್ಮು ಇಲ್ಲ, ಏನೇನೇನು ಇಲ್ಲ ಅಲ್ಲಿ. ನೀವ್ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದ್ರಿ. ಹಿಂದೆ ಅದೇ ವಿಡಿಯೋದಲ್ಲಿ ಹೇಳಿದ್ರಿ ನಿಮ್ಮ ಗಂಡನ ಬಗ್ಗೆ ಹೇಳಿ ಒಂದ್ಸರಿ ಹತ್ತಿದ್ರೆ. ಸೊ ಅವ್ರು ಇದ್ದಿದ್ರೆ ಹೆಂಗೆ ನಿಮ್ಮನ್ನ ನೋಡಿ ಎಷ್ಟು ಖುಷಿ ಪಡ್ತಿದ್ರು ಮಲ್ಲಮ್ಮ? ತುಂಬಾ ಖುಷಿ ಪಡ್ತಿದ್ರು. ಈಗ ಊರಿಂದ ಬರ್ತಾರ? ಊರಿಂದ ಬರ್ತಾರೆ. ಫೋನ್ ಏನಾದ್ರು ಮಾಡಿದ್ರ ಮಲ್ಲಮ್ಮ? ಮಾಡಿದ್ರು. ಬಂದಿದ್ರ? ಯಾವಾಗ ಬಂದಿದ್ರು? ಇಲ್ಲ, ಫೋನಲ್ಲಿ ಮಾತಾಡಿದ್ರು. ಫೋನಲ್ಲಿ ಮಾತಾಡಿದ್ರ? ಏನಂದ್ರು? ಆರಾಮಿದಿಲ್ಲವ, ನಾನು ಆರಾಮಿನಂತ ಭಾರಿ ಖುಷಿ ಪಟ್ರ? ಭಾರಿ ಖುಷಿ ಪಟ್ರು.
ಈಗ ನಾವು ಅದ್ರ ಪ್ಲೇನೆ ಬರ್ತಾರ ನಮ್ಮ ಮನೆಗೆ. ಮತ್ತೆ ಏನಾದ್ರು ಮನೆ ಮಾಡುವಂತ ಪ್ಲಾನ್ ಏನಾದ್ರು ಇದೆಯಾ ಮಲ್ಲಮ್ಮ, ಊರಲ್ಲಿ ಏನಾದ್ರು ಅಥವಾ ಇಲ್ಲೇ ಏನಾದ್ರು? ಊರಲ್ಲಿ ಏನ್ ಮಾಡ್ತೀರಿ, ಅದಕ್ಕೆ ಸಾಲ ಮುಟ್ಟಿದ್ರು ಸಾಕಾಗ್ಯದ. ಸಾಲ ಈಗಿನ ಪೂರ್ತಿ ಅದಾವ ಮನಿಗೇನ್ ತೆಕ್ಕಿ ಬೀಳಂಗಿಲ್ಲ. ಅದಿಟ್ಟು ಕೊಟ್ಟವ್ರು ನಾ ಮುಡ್ಸಿದಂದ್ರೆ ಅದೊಂದೇ ಅಷ್ಟೇ ಸಾಕು, ಸಾಕು ಅದೊಂದೇ ಸಾಕು. ಮತ್ ಮುಂದ್ ಕೈಯಾಗ ಅದ ಕಟ್ಕೊಂಡು ನನ್ನ ಕೈಲಿ ಎಟ್ಟಾಗ್ತದ ಅಟ್ ಮಾಡೀನಿ. ಊರಾಗ ಮಾತಾಡ್ತಾರು ಗಂಡ್ಮಕ್ಳ ಕೈಲಿ ಆಗಂಗಿಲ್ಲ, ಅಷ್ಟು ಮಾಡ್ಯಾಳ ಹೆಣ್ಮಕ್ಳ ಮಾತಾಡ್ಕೊತಾರ, ಅದೊಂದು ಸಾಕು ಅಷ್ಟೇ. ಮಾತಾಡೋರ್ ಬಾಯಿನ ಮುಚ್ಚಿಸಿದೀರ ನೀವು ಅಲ್ವಾ? ಏನು ಇಲ್ಲ ನಿಜವಾಗ್ಲೂ ಬಾಯಿದೆ. ಎಷ್ಟೋ ಜನ ಅಷ್ಟೇ, ಏನ್ ಮಾಡಕ್ಕಾಗತ್ತೆ ಇವ್ರ ಕೈಯಲ್ಲಿ, ಇವ್ರೇನ್ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು. ಮಾತಾಡೋರ್ ಬಾಯಿನ ಮುಚ್ಚಿಸಿದ್ದೀರ ನೀವು. ಏನ್ ಹೇಳ್ತೀರಾ? ನಮ್ ನಾದಿನಿ ಪುಣ್ಯ ಟೇಲರ್ ಕೆಲಸ ಕಳ್ಸಿದ್ರು ಆಕಿನ ಪುಣ್ಯ ದಿಂದಿದೆಲ್ಲ ಆಗ್ಬೇಕು ನಾವು. ಆಕಿಗೆ ನೆನಸ್ಬೇಕಿ ಅಲ್ವಾ? ಕೆಲವ್ರ ನೆನಸ್ಕೊಳಲ್ಲ ಹಿಂಗೆ. ಏನ್ ನೆನಸ್ಬೇಕ್ರಿ, ನಮ್ಗೆ ಉದ್ಯೋಗ ಕಲಿಸ್ಯಾರಲ್ಲ ಅಲ್ವಾ, ನಮ್ ಗುರು ಅಲ್ಲ. ಏನಂತೀರಿ ಉದ್ಯೋಗ? ನೀವ್ ಶಾಲೆ ಕಲಿತೀರಿ, ನೌಕರಿ ಬಂತಂದ್ರ ನಮ್ ಗುರು ಕಲ್ಸಿದ್ರು, ನಮ್ಗ್ ನೌಕರಿ ಬಂತಲ್ಲ, ನಮ್ಗ ಅದನ್ನೇ ಒಂದು ನೌಕರಿ ಬಂದ. ಅದ್ರಲ್ಲಿಂದ ಇಷ್ಟು ಉದ್ದಾರ ಆದೆವು. ಇದಕ್ಕ ಕೂಲಿ ಮಾಡಿದ್ ಏನಾಗ್ತಿತ್ತು? ಆಗ್ತಿದ್ದಿಲ್ಲವ, ಮನಿನ ಆಗ್ತಿಲ್ಲ, ಏನಾಗ್ತಿದ್ದಿಲ್ಲ. ಅದು ಅವಾಗ ಹಗಲು ರಾತ್ರಿ ಅಂದ್ರ ಬಾಳ ಮಿಷನ್ ಇದ್ದಿಲ್ಲ ಕಲ್ತಾಗ. ಹಗಲು ರಾತ್ರಿ ಹೊಲ್ದ್ರು ಸಾವಿತಿದ್ರು ಬಟ್ಟಿ. ಓಣೇನವ್ರ ಅಂತಿದ್ರು ಏನ್ ಬಿಡಿ ರಾತ್ರಿ ಮುಗಿತೇನೆ ನಾನು. ಅಷ್ಟು ಹಗಲು ರಾತ್ರಿ ಹೊಲ್ದು ಅದಕ್ಕೆ ಮನಿಗೆ ಕಟ್ಕೊಂಡು ನಗ್ನ ಮಾಡಿ ಎಷ್ಟು ತುಂಬಾ ಕಷ್ಟಪಟ್ಟಿದ್ದೀರ. ತುಂಬಾ ಕಷ್ಟಪಟ್ಟಿರಿ, ನನ್ನ ಕಷ್ಟ ಯಾರು ಪಟ್ಟಿಲ್ಲ ಅಲ್ವಾ? ಇಷ್ಟೊಂದ್ ಕಷ್ಟದಲ್ಲೂ ಹೆಂಗ್ ಮಲ್ಲಮ್ಮ ಇವನ್ ಬಿದೋಗ್ಬಿಟ್ಟಿದ್ದೀರ, ಎದ್ದೇಳ್ಬೇಕಂತ ಹೆಂಗ್ ಅನ್ನಿಸ್ತು? ಧೈರ್ಯ. ಧೈರ್ಯ ಒಂದಿದ್ದ ಮಾಡ್ತೀನಿ ಬಿಡು ಇದೆಷ್ಟು ಆಗಲ್ಲ ಅಂತ ಕೂತ್ರು ನೆಲ್ಕ ಕುಂದ್ರ ಅಲ್ವಾ? ಮಾಡ್ತೀನಿ ಬಿಡು ಎದ್ದು ಏನ್ ದೊಡ್ಡ ಆಗದ ಅಂದ್ರ ದೇವ್ರ ಎಬ್ಬಿಸಿ ಬಿಡ್ತಾನ ಅಲ್ವಾ? ಎಷ್ಟೇ ಕಷ್ಟ ಇದ್ರು ಅದು ಮುಂದ್ಕೋಬಾರ್ದು. ಮುಂದ್ಕೊಂಡ್ರು ನಾವ್ ಯಾರು ಇಲ್ಲಾರ್ದ ನಮ್ಮ ಮನ್ಯಾಗ ಮುಂದ್ಕೋಬೇಕು. ಮಂದಿ ಇದ್ರಿಗೆ ಚೆನ್ನಾಗೇ ಇರ್ಬೇಕು, ನಕ್ಕಂತ ಆಡ್ಕೋತ್ ನಕ್ಕಂತ. ಅದನ್ನೇ ದೇವ್ರಿಗೆ ಮುಟ್ಟುತ್ತದ ಅಲ್ವಾ? ಸೋ ಸ್ವೀಟ್. ಮಂದಿ ಇದ್ರಿಗೆ ಹತ್ರ ದೇವ್ರಿಗಿನ ಇದು ಬಿಡು, ಬರೇ ಮಂದಿ ಮುಂದೆ ಆಡ್ಕೋತ್ ತಿರ್ಗಾಡ್ತಾಳ ಅಲ್ವಾ ಅಂತ ಅನಿಸಿ ಬಿಡ್ತದ. ಜನರಿಗಿನ ಅನಿಸ್ತದ, ದೇವ್ರಿಗಿನ ಅನಿಸ್ತದ. ನಿಜ. ಸೋ ಸ್ವೀಟ್. ಓಕೆ ಮಲ್ಲಮ್ಮ, ಚೆನ್ನಾಗೈತ್ರಿ. ಮತ್ತೇನ್ ಮಲ್ಲಮ್ಮ ಸಮಾಚಾರ? ಮತ್ತೇನ್ ಹೇಳಿ ಕೇಳಿ, ಮತ್ತೇನು ಏನದ? ಊರ್ ಬಗ್ಗೆ ಹೇಳೋದಾದ್ರೆ ಮಲ್ಲಮ್ಮ, ಆ ಊರಲ್ಲಿ ಕಳೆದಂತ ದಿನಗಳು. ನಮ್ಮೂರಲ್ಲಿ ನಮ್ಮೂರನ್ನ ಜನರು ಒಳ್ಳೆಯವರು, ಒಳ್ಳೆಯವ್ರು ನಮ್ಮೂರ್ ಜನ. ನಿಮಗೆ ಯಾಕೆ ಬೆಂಗಳೂರಿಗೆ ಯಾಕೆ? ಅದೇ ಇದೇ ಕಾರಣಕ್ಕೆ ಸಾಲ ಸಾಲದ ಕಾರಣಕ್ಕ ಬಂದೇವ್ ನೋಡಿ. ಅಲ್ಲಿದ್ರು ಸಾಲ ಮುಟ್ಟಲ್ಲ, ಉಣ್ಣದಕ್ಕ ತಿನ್ನೋದಕ್ಕ ಅಷ್ಟೇ ಹವಾರ ಆಗ್ತದ. ಕೊಟ್ಟವ್ರು ನಮ್ಮ ಮುಟ್ಸ್ಬೇಕಂತ ಬೆಂಗಳೂರಿಗೆ. ಆದ್ರೆ ಬೆಂಗಳೂರಲ್ಲಿ ಒಂದಷ್ಟು ಜನ ಹೇಳ್ತಾರಲ್ಲ ಮಲ್ಲಮ್ಮ, ಇಲ್ಲಿ ಮಾಡಿರೋ ದುಡ್ಡು ಇಲ್ಲಿಲ್ಲೇ ಖರ್ಚಾಗ್ಬಿಡುತ್ತೆ, ರೂಮಿಗಾಗಿರ್ಬೋದು, ಊಟ ತಿಂಡಿ ಆಗಿ. ಊರಲ್ಲಿ ಹೋಲಿಸ್ಕೊಂಡ್ರೆ ಇಲ್ಲಿ ತುಂಬಾ ದುಡ್ಡು ಜಾಸ್ತಿ. ಅಂದ್ರೆ ನಾವು ವಿಸನ ಏನು ಬಾಡಿಗೆನೇ ಎಲ್ಲರೂ ಸುಳ್ಳು ಕೇಳ್ಬೇಕು. ನಮ್ ಮೇಡಮ್ ಅವ್ರ ಮನಿ ಕಟ್ಟತ ನಮ್ಗೆ ಅಲ್ಲೇ ಬಗಲಾಗೆ ಸಡ್ಡಾಕಿ ಕೊಟ್ಟಿದ್ರು. ಈಗ ಅದು ಮುಗಿದ್ರು ನಮ್ಗಿಲ್ಲಿ ಸರೋಜಮ್ಮ ಅಂತ ಅವ್ರ ಪರಿಚಯ ಆದ್ರು. ಈಗ ಅವ್ರ ಜಾಗದಲ್ಲೇ ನಾವು ಹಾಕೊಂಡಿವಿ. ಅವ್ರೇ ನೀರ್ ಕೊಡ್ತಾರ, ಎಲ್ಲಾ ಕೊಡ್ತಾರ. ಶೆಡ್ ಹಾಕೊಂಡು ಇದ್ದೇವ್ ಇಷ್ಟ. ಅಂದ್ರ ಬಾಡಿಗೆನೂ ಇಲ್ಲ. ನಾವು ಯಾವಾಗ ಅವಾಗ ಒಂದ್ ಜರ ಸುನಿ ಬಂದಾಗ ನಮ್ಮ ಸಣ್ಣ ದೊಡ್ಡ ಮಗ ದೊಡ್ಡ ಶಿಶು ಇದ್ರಲ್ಲ, ಅವ್ರು 1 ವರ್ಷ ಹಿಡಿದಿದ್ರು. ಅವ್ರು ಹಿಡಿದ್ರು ನಾನು ಇಲ್ಲೇ ಇರ್ತಿದ್ದೆ. ನೀವ್ ಅಲ್ಲಿರಿ, ನಾನು ರೊಟ್ಟಿ ಬೇಕಾದ್ರೆ ಇಲ್ಲಿ ಮಾಡ್ಕೊಂಡ್ ಬರ್ತೀನಿ ಅಂತ ರೊಟ್ಟಿ ಮಾಡ್ಕೊಂಡು ಹೋಗ್ತಿದ್ದೆ. ಇಲ್ಲಿ ಈಗ್ಲೂ ಸೆಡ್ ಮನೆಯಲ್ಲೇ ಇರೋದು. ಈಗ ನೋಡ್ಬೇಕು ಮುಂದೆ ಏನಾರು ಇಲ್ಲಿ ಮನೆ ಮಾಡ್ಕೊಂಡಿರುವ, ಬಾಡಿಗೆ ಮನೆ ಮಾಡ್ತಾರ, ಮಾಡೋಣ ಅಂತ ಇದ್ದಾರ? ಯೋಚನೆ ಏನಾದ್ರು ಆಗಿದೆಯಾ ಮಲ್ಲಮ್ಮ? ಆಗಿದೆಯಾ ಮಾಡೋಣ ಅಂತ? ಓಕೆ ಓಕೆ ಮಲ್ಲಮ್ಮ, ಹಂಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಕಳೆದಂತ ದಿನಗಳೆಲ್ಲ ಆಯ್ತು. ಈಗ ಮನೆಯಿಂದ ಆಚೆ ಬಂದ್ರಿ. ಮೊದಲನೇ ವಾರ ಹೋದಾಗ ಧ್ರುವಂತ್ ಅವ್ರ ಜೊತೆ ಬಹಳ ಕ್ಲೋಸ್ ಆಗಿದ್ರಿ. ಬರದ ನಂಗೆ ಇದ್ದರು ಅವನು ಅತ್ತ. ಆಮೇಲೆ ರಕ್ಷಿತಾ ಅವ್ರ ಜೊತೆ ಅವನು ಜಾಸ್ತಿ ಅದು. ಹೌದು, ರಕ್ಷಿತಾ ಏನಾದ್ರು ಬಿಡೋದು ಒಳಲ್ದು. ಅಜ್ಜಿ ನಿನ್ನೆ ಮೂಲೆಯಲ್ಲಿ ಕುತ್ಕೊಂಡು ಒಳ್ಳಕತ್ತಿತ್ತದು, ಸ್ವಿಮ್ಮಿಂಗ್ ಪೂಲ್ ಮೂಲಲ್ಲಿ. ರಾತ್ರಿಗೆ ಎಲ್ಲರೂ ಬೆಡ್ಡಲ್ಲಿ ಮನಗಿದ್ರು, ಅದು ಒಂದೇ ಕೂತು ಮಾತಾಡ್ಕೊತ ಒಳತಿತ್ತು. ಅಜ್ಜಿ 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 ಅಂದ್ರೆ ನನ್ಗಿಷ್ಟ, ಅಜ್ಜಿ ನಗು ಅಂದ್ರೆ ನನ್ಗಿಷ್ಟ, ಅದು ಹೇಳಕತ್ತಿತ್ತು. ನನಗೆ ಇಲ್ಲಿ ಹೊರಗಡೆ ಒಳಗ್ ಬತ್ತು. ಹೌದು, ನಾನ್ ನೋಡಕತ್ತಿದ್ದೀವಿ, ನನ್ಗನ ಒಳಗ್ ಬತ್ತು. ಅದೇ
ಧ್ರುವಂತ್ ಅವರು ಅಷ್ಟೇ ತುಂಬಾ ನಿಮ್ಮನ್ನ ಹಚ್ಕೊಂಡಿದ್ರು. ಬಟ್ ಅದೇ ಒಂದ್ ಕಡೆ ಎಲ್ಲ ನೆಗೆಟಿವ್ ಆಗ್ತಾ ಹೋಯ್ತು. ಹೌದಾ? ನಮ್ಗೇನಿಲ್ಲ. ಅಂದ್ರೆ ಗಿಲ್ಲಿ ಅವ್ರು ಹೇಳ್ತಾ ಇದ್ರು ಯೂಸ್ ಮಾಡ್ಕೋತಾ ಇದಾರೆ ಮಲ್ಲಮ್ಮ ಅವ್ರನ್ನ, ಅದು ಇದು ಮಂದಿ ಮತ್ತೆ ಅದಕ್ಕೆ ಬರ್ತದೆ ಅಲ್ವಾ. ನಮ್ಮ ನಾವ್ ಹೆಂಗಿದೀವೋ ಹಂಗಿದೀವ ಅಷ್ಟೇ. ಹಂಗೇನಿಲ್ಲ. ಬುದ್ಧಿವಂತ ಯಾರಿದಾರೆ? ಬುದ್ಧಿವಂತ ತುಂಬಾ ಇದ್ರಲ್ಲಿ ಆಟ ಆಡೋರು, ಬುದ್ಧಿವಂತಿಕೆಯಿಂದ ಆಟ ಆಡೋರು ಇದ್ದದಕ್ಕೆ ಹೋಗ್ಯಾರ ಎಲ್ಲರೂ. ಎಲ್ರು ಬುದ್ಧಿವಂತರ. ಮತ್ ಬಿಗ್ ಬಾಸ್ ಮನಿಗೆ ಹೋಗೋರು ಎಲ್ಲರೂ ಬುದ್ಧಿ ತುಂಬಿಕೊಂಡೇ ಹೋಗಿರ್ತಾರ. ಅಲ್ಲಿ ಯಾರು ಬುದ್ಧಿ ಇಲ್ಲಾರ್ದೆ ಹೋಗಲ್ಲ, ಬುದ್ಧಿ ಇಟ್ಕೊಂಡೆ. ಬಟ್ ಡಾಗ್ ಸತೀಶ್ ಅವ್ರು ನೋಡಿರ್ಬೋದು, ಅವ್ರು ತುಂಬಾ ಚಾಲೆಂಜಿಂಗ್ ಆಗಿ ಹೋದ್ರು. ಬಟ್ 2ನೇ ವಾರಕ್ಕೆ ಆಚೆ ಬಂದ್ರ ಡಾಗ್ ಸತೀಶ್. ಇವರು ಸತೀಶ್ ಅವನು ಇದು ಬಿಡು, ಒಳ್ಳೆ ಮನಿ ಬಗ್ಗೆನೇ ಹೇಳವರೇ. ಮನಿ ಬಗ್ಗೆ ಹೇಳೇ ಬಂದ್ಬಿಟ್ಟ. ಮನೆ ಬಗ್ಗೆ ಮಾತಾಡಿ ಆಚೆ ಬಂದ್ಬಿಟ್ಟ. ಆತಾಗೆ ಮನಿ ಬಗ್ಗೆ ಅದು ಏನು ಮಾತಾಡಬಾರ್ದು, ಅಲ್ಲಿ ಆಚೆ ಬಂದ್ಬಿಟ್ರು. ಆ ಕಡೆ ಒಳ್ಳೆರಂತೀರಾ? ಓಕೆ. ಬುದ್ಧಿವಂತ ಅಂದ್ರೆ ಎಲ್ರು ಬಿಗ್ ಬಾಸ್ ಮನೇಲಿ ಇರೋರು ಎಲ್ರು ಬುದ್ಧಿವಂತರು. ಓಕೆ. ಪ್ರಾಮಾಣಿಕತೆಯಿಂದ ಯಾರಿದ್ರು ಮಲ್ಲಮ್ಮ ಅಲ್ಲಿ? ಎಲ್ರು ಅಂತ ಅನ್ಬಾರ್ದು, ಒಬ್ರನ್ನ ಹೇಳ್ಬೇಕು. ಹಂಗೊಬ್ರು ಹೆಸರು ಹೇಳಕ್ಕಾಗಲ್ಲ. ನಾವ್ ಎಲ್ಲರಿಗೂ ಹೇಳಿ ಬಂದೀನಿ, ಎಲ್ಲರಿಗೂ ಹೇಳ್ಬೇಕು. ಎಲ್ಲರಿಗೂ ಯಾರೋ ಒಬ್ರು ಗೆದ್ರು ನನ್ಗೆ ಖುಷಿನೇ. ಎಲ್ಲರೂ ನನ್ನ ಮಕ್ಕಳ ತಾನೇ ಅವರು. ಮತ್ತೆ ಒಬ್ರಿಗೆ ಹೋಗುದು ಒಬ್ರಿಗೆ ತಿಡಿಯಕ್ ಆಗಲ್ಲ. ಯಾವ ಮಗ ಒಬ್ಬ ಗೆದ್ಕೊಂಡ್ ಬರ್ತಾನ ಖುಷಿ. ಯಾರ ಯಾವ ಮಗ ಗೆದ್ರು ನನ್ ಕೈ ಕೊಡ್ತಂತ. ಪ್ರಾಮಾಣಿಕತೆ ಅಂತ ಯಾರ ಮೇಲೂ ಅನ್ಸಿಲ್ವಾ ಮಲ್ಲಮ್ಮ ನಿಮ್ಗೆ? ಅನ್ಸಿಲ್ವಾ? ಮೋಟಿವೇಟರ್ ಅಂದ್ರೆ ಇವಾಗ ಯಾವಾಗ್ಲೂ ಪದೇ ಪದೇ ಬಂದ್ ನಿಮ್ ಹತ್ರ ಹಂಗಾಡಿ ಹಿಂಗಾಡಿ ಅಂತ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇರ್ತಾರಲ್ಲ, ಅವ್ರು ಯಾರ? ಏನ್ ಹೇಳಿಲ್ಲ, ಅಂತ ಹಂಗಾಡ್ಬೇಕಾ ಹಂಗ ಹೇಳ್ತಿದ್ದ. ನಾನು ಅವ್ನಿಗೆ ಕೇಳ್ತಿದ್ದೆ, ಹೇಳ್ತಿದ್ದ ಅಷ್ಟೇ, ಮತ್ತೇನಿಲ್ಲ. ಓಕೆ. ಫೇಕ್ ಅಂತ ಯಾರು ಅನ್ಸಿದೆ ಮಲ್ಲಮ್ಮ? ಇವ್ರ ನಾಟಕೀಯ ಅಂತ? ಮತ್ತೆ ಎಲ್ಲರಲ್ಲಿ ನಾಟಕ ಮಾಡ್ಲಕ್ ಹೋದವ್ರೆ, ನಾವು ನಾಟಕ ಮಾಡಕ್ ಹೋದವ್ರೆ. ಮತ್ತ ಅಲ್ಲಿ ಒಂದ್ರಾಗ ಒಂದಿನ ನಾಟಕ ಮಾಡೇಬೇಕಲ್ಲ. ಈಗ ಆಡೋದು ನಗೋದು ಹಿಂಗ್ ಓಡಾಡೋದು ಅಂದ್ರ ನಾಟಕನೇ ಅಲ್ಲ, ಹೌದಿಲ್ಲ? ಅದು ಎಲ್ಲರೂ ನಾಟಕ ಮಾಡಕ ಹೋಗಿವಿ. ಸಿಂಪತಿ ಅಂತ ಯಾರು ಅನ್ಸ್ತು ಮಲ್ಲಮ್ಮ? ಸಿಂಪತಿ ಕಾರ್ಡ್ನ ಇದ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಹೆಂಗೆ ಹೇಳಿ? ಸಿಂಪತಿ ಅಂದ್ರೆ ಎಲ್ರನ್ನು ಒಂಥರ ಮಾತಲ್ಲೇ ಮರುಳ್ ಮಾಡ್ತಾ ಇದಾರೆ ಅಂತ ಯಾರು ಅನ್ಸುತ್ತೆ? ಮಾತಲ್ಲೇ ಮರುಳ್ ಮಾಡಿದ್ರೆ ಯಾರನ್ನ ಆತರ ಸುಮ್ಮ ಅವ್ರು ಮಾತಾಡೋದು ಹೂ ಅನ್ನೋದು, ತಮ್ಮ ಕಾಯ್ಕ ತಾವ್ ಮಾಡೋದು. ಅದು ಯಾರು ಸಿಂಪತಿ ಅಂದ್ರ ಎಲ್ಲರೂ ಹೇಳೋದೆ, ಎಲ್ಲರೂ ಅನ್ನೋದು, ಅವ್ರು ಕಾಯ್ಕ ಅವ್ರು ಮಾಡೋದು. ಓಕೆ. ಮುಖವಾಡ ಹಾಕೊಂಡು ಯಾರು ಬದುಕ್ತಾ ಇದಾರೆ ಅಲ್ಲಿ? ಮುಖವಾಡ ನಮ್ಮನ್ ಮಾತ್ರ ಯಾರು ಮುಖವಾಡ ಹಾಕೊಂಡು ಮಾತಾಡೋದು? ಇದಕ್ಕಿದ್ದಂಗೆ ನಿಜಾನೇ ಮಾತಾಡೋದು. ಅವ್ರವ್ರು ಮತ್ ಬದ್ಲಿ ಅವ್ರು ಕೂಡ ಮಾತಾಡಿದ್ರು ನಮ್ಗೆ ಹೆಂಗ್ ಹೇಳಕ್ ನಮ್ಮಂದು ಅಲ್ಲೊಂದು ಇಲ್ಲೊಂದು ನಮ್ ಸುದ್ದಿ ಹೇಳಿದ್ರ ನಮ್ಗ್ ಗೊತ್ತಾಗ್ತಿತ್ತು. ನಮ್ ಸುದ್ದಿನೇ ಯಾರು ಎಲ್ಲಿ ಕೇಳಿದ್ರು ನಮ್ ಸುದ್ದಿನೇ ಮಾತಾಡ್ತಿದ್ದಿಲ್ಲ ಯಾರು. ಹೆಂಗಂತೀರಿ? ಹೌದು. ವೈರಲ್ ಆಗ್ಬೇಕು ಅಂತಾನೆ ಪದೇ ಪದೇ ಜಗಳ ಮಾಡೋದು ಆ ರೀತಿ ಯಾರು ಮಾಡ್ತಾ ಇದ್ರು ಅಂತ? ವೈರಲ್ ಆಗ್ಬೇಕು ಅಂತ, ನಾನ್ ಕ್ಯಾಮ್ರಾ ಮುಂದೆ ಬರ್ಬೇಕು ಅಂತ ವೈರಲ್ ಎಲ್ಲರೂ ಹಂಗೆ. ಎಲ್ಲರೂ ಕ್ಯಾಮ್ರಾ ಮುಂದವ್ರು, ಎಲ್ಲರೂ ಅಲ್ಲೇ ಜಗಳ ಆಡೋರು. ಅವರು ಇವರು ಅಂತ ಒಂದೊಂದ್ ಹೆಸರು ಹೇಳಕ್ ಆಗಲ್ವಾ? ಅವರು ಒಂದೊಂದ್ ಹೆಸರು ಹೇಳಕ್ ಆಗಲ್ಲ, ಎಲ್ಲರಿಗೂ ಒಂದೇ. ಓಕೆ. ಭಯ ಪಡ್ಸೋರು ಯಾರಿದ್ರು? ಭಯ ಅಲ್ಲಿ ಯಾರು ಭಯ ಪಡ್ತಾರೆ? ಎಲ್ಲರೂ ಒಂದೇ ಸವನ. ಅಂದ್ರೆ ಯಾವ ರೀತಿ ಅಂದ್ರೆ ಇವ್ರು ಚೆನ್ನಾಗಿ ಗೇಮ್ ಆಡ್ತಾರೆ, ಇವರಿಂದ ಸ್ವಲ್ಪ ಹುಷಾರಾಗಿರ್ಬೇಕು, ಆ ರೀತಿ ಭಯ ಒಳಗೊಳಗ ಪಟ್ಕೋತಾರ. ಎದುರುಗಡೆ ತೋರಿಸ್ತಾ ಇರಲ್ಲ, ಹೊರಗಡೆ ಹೇಳಂಗಿಲ್ಲ. ಓಕೆ. ಲೂಸ್ ಟಾಕ್, ಒಬ್ರ ಬಗ್ಗೆ ನಾಲ್ಗೆ ಹರಿಬಿಟ್ಟಿ ಮಾತಾಡುವಂತದ್ದು ಯಾರು ಮಾಡ್ತಾ ಇದ್ರು? ನಾಲ್ಗೆ ಹರಿಬಿಟ್ಟು ಇವಾಗ ನಿಮ್ ಬಗ್ಗೆ ನಾನ್ ಮಾತಾಡ್ತಾ ಇದ್ದೀನಲ್ವಾ, ಅದೇ ರೀತಿ ಮನೆ ಒಳಗೆ ಕೇಳಿಸ್ಕೊತಾ ಇರ್ಲಿಲ್ಲ. ನಮ್ಗಂತವೆಲ್ಲ ಸರಿ ಬರಲ್ಲ, ಕೇಳಿಸ್ಕೊತಿದ್ದಿಲ್ಲ. ಏನ್ ಒಳ್ಳೆ ಮಾತಾಡೋರ್ ಬಲ್ಲಿ ಕುಂತ ಅವ್ರುಗಳು ಒಳ್ಳೆ ಮಾತಾಡೋರು. ನಾನು ಅವ್ರ ತಂದ ಇವ್ರ ಮುಂದೆ ಅವ್ರ ಮುಂದೆ ಹೇಳೋರ್ಗೆ ನಮ್ಗ ಅದು ಆಗಿನೂ ಬರಲ್ಲ. ನಾವಂತೆಲ್ಲ ಕಿವ್ಯಾಗನು ಹಾಕೋತಿದ್ದಿಲ್ಲ. ತಲೆ ಹರಟೆ ಯಾರು ಜಾಸ್ತಿ ಮಾಡ್ತಿದ್ದ? ತಲೆ ಕಾಮಿಡಿ, ಕಾಮಿಡಿ ಅವನೇ ಗಿಲ್ಲಿ. ಬಹಳ ಜೊತೆ, ಒಬ್ಬರ ಜೊತೆ ಅಲ್ಲ, ಎಲ್ಲರ ಜೊತೆ ಹಂಗೆ ಅವ. ಬಹಳ ಸ್ಟ್ರಾಂಗ್ ಅಂತ ಯಾರು ಅನ್ಸಿದ್ದು? ಟ್ರಾಂಗ್ ಅಂದ್ರೆ ಎಲ್ಲರೂ ಟ್ರಾಂಗಿ ಅಲ್ಲಿ ವಾದಿಂದ. ಒಬ್ರಿಗೆ ಅಂತ ಹೆಂಗಿರ್ತಿ, ಎಲ್ಲರೂ ಟ್ರಾಂಗಿ ಆಡಲ್ಲಿ. ಓಕೆ. ಅವಕಾಶವಾದಿ ಅಂತ ಯಾರು ಅನ್ಸಿದ್ರು ಮಲ್ಲಮ್ಮ? ಈಗ ನಿಮ್ಮ ಅವಕಾಶ ಬೇಕು ಅನ್ನೋ ಅಷ್ಟರ ಮಾತ್ರ, ಅದಾದ್ಮೇಲೆ ನಿಮ್ನ ಹತ್ರ ಬಂದು ಮಾತಾಡಿಸ್ತಾ ಇರೋವಂಥದ್ದು ಅವಕಾಶವಾದಿ ಅಂತ ಯಾರು ಅನ್ಸಿದ್ರು? ಇಲ್ಲಮ್ಮ, ಎಲ್ಲರೂ ಮಾತಾಡ್ಸೋರು, ಹಂಗೇನಿಲ್ಲ. ದೂರ ಏನು ಓದ್ತಿದ್ದಿಲ್ಲ, ಎಲ್ಲರೂ ಮಾತಾಡ್ಸಾರಮ್ಮ ಅಮ್ಮ ಅಂತ. ಮುಗ್ಧ ಯಾರು? ಮುಗ್ಧ ಅಂತ ನಾನು. ನಿಮ್ನ ಬಿಟ್ಟು ಮುಗ್ಧ ಅಂದ್ರೆ ಯಾರು?
ನಾನು ಮಾಳುನೆ ಮಾಳು ಮಾಳು ಅಲ್ಲ ಮುದ್ದ ಅಂದ್ರ ಅವನು ನಾನು ಇಬ್ರಿ ಕ್ಯೂಟ್ ಅನ್ಸಿದ್ದು, ಚಂದ ಇದಾರೆ ಅಂತ ಅನ್ಸಿದ್ ಯಾರು? ಚಂದ ಅನ್ಸಿದ್ಯಾ? ಅಲ್ಲೆಲ್ಲರೂ ಚಂದನೇ ಯಾರಮ್ಮ, ಎಲ್ರು ಚಂದ ಅಂತೀರಾ? ಚಂದನೇ ಯಾರ ಅಲ್ಲಿ. ನಾನು ಮಾಳು ರಕ್ಷಿತಾ ಮೂವರ ಕರ್ಗ, ಅವ್ರೆಲ್ಲರೂ ಬೆಳ್ಳಗ. ಮೂವರ ನೀವ್ ಬೆಳ್ಳಗಾಗಿದ್ದೀರಲ್ಲ ಈಗ, ಚಂದ ಚಂದ ಆಗಿದ್ದೀರಲ್ಲ. ಬೆಳ್ಳಗ ಅಂದ್ರು ಗಿಲ್ಲಿ ಒಂದ್ ಸ್ವಲ್ಪ ನಮ್ಕಿತ ಬೆಳ್ಳಗ, ಅವನು ಜರ ಕಪ್ಪಲ್ಲ, ನಮ್ಕಿತ ಜರ ಬೆಳ್ಳಗ. ನಾನು ರಕ್ಷಿತಾ ಮಾಳು ನಮ್ ಮೂವರು ಒಂದೇ ಬಣ್ಣ. ಅವ್ರಕಿತ ನಾನೇ ಕರ್ಗೆ ನಿಂತನಲ್ಲ. ಇಲ್ಲ ಇಲ್ಲ, ಅವ್ರಿಬ್ರಿಕಿತ ನೀವು ಬೆಳ್ಳಗಿದ್ದೀರಾ, ನೀವು ಚಂದ ಇದ್ದೀರಾ. ಅವನು ಸ್ವಲ್ಪ ಈಗ ಬೆಳಗ್ಯಾನ ಬಂದಾಗ ಕರ್ಗ. ಸಾಬೂನ್ ಹಚ್ಚಿ ಬಿಗ್ ಬಾಸ್ ಕೇಳ್ತೀವಿ ಯಾವ ಸಾಬೂನ್ ಹಚ್ಚಿಸ್ತಿದ್ದೀರಾ ಅಂತ. ಅಲ್ಲಿ ಇದು ಸಂತೂರು ಸಂತೂರ್ ಮಮ್ಮಿ. ನೀವು ಈಗ ಸಂತೂರ್ ಮಮ್ಮಿ ಆಗಿದ್ದೀರಾ? ಇಲ್ಲ, ನಾ ಇಲ್ಲಿ ಹೊರಗಡೆ ಇದ್ದಾಗ ನಾನು ಅದನ್ನೇ ಹಚ್ತಿದ್ದೆ. ಹೌದಾ? ಹೌದೇನು? ಓಕೆ. ಯಾಕಂದ್ರೆ ಅಲ್ಲಿ ಬಿಸಿಲು ಇಲ್ಲಲ್ಲ, ಬಿಸಿಲಿಲ್ಲ, ನೀರು ಚೆನ್ನಾಗಿದ್ದು ಸ್ವಲ್ಪ ಬಣ್ಣ ಇದು ಆಗ್ಯದ. ಓಕೆ. ಅಟೆನ್ಷನ್ ಸೀಕ್ ಅಂತ ಯಾರು ಅನ್ಸ್ತು? ಎಲ್ಲ ಕಡೆ ನಾನೇ ಇರಬೇಕು, ಎಲ್ಲ ಕ್ಯಾಮ್ರಾ ಮುಂದೆನೂ ನಾನೇ ಇರ್ಬೇಕಂತ ಅನ್ಸಿದ್ಯಾ ಅದು? ಎಲ್ಲರೂ ಅನಿಸ್ತಿತ್ತು ಬಿಡಿ, ಎಲ್ಲರೂ. ಅದ್ರ ರಕ್ಷಿತಾನೇ ಜರ ಭಾಳ ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ರು ಅಂತ. ಓಕೆ, ಅವ್ರವ್ರ ಇಷ್ಟ ಅಲ್ಲಮ್ಮ. ಓಕೆ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನೀವು ಒಂದಷ್ಟು ಜನಕ್ಕೆ ನಿರಾಸೆ ಉಂಟಾಗಿದೆ, ನೀವು ಬರ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅನ್ಕೊಂಡಿಲ್ಲ, ಸಪ್ಪಗಾಗ್ಯಾರ ಅವರು. ಬಂದು ಕೆಲವೊಬ್ರು ನೋಡೋದೇ ಬಿಟ್ಟಾರ. ಹೌದು, ಖಂಡಿತ ಮಲ್ಲಮ್ಮ. ನಾನು ಇಲ್ಲಿ ಉಳಿಮಾದಾಗ ಅವ್ರು ಅವ್ರು ಬರೀ ಮೆಟ್ಲು ಕೆಲಸ ಮಾಡ್ತಿದ್ದೆ. ಅಲ್ಲಮ್ಮ ನೀನ್ ಹೋಗ್ತೀಯಾ? ನೀನು ಹೋಗಂಗಿತ್ತಂದ್ರ ನಮ್ಮ ಯಜಮಾನ್ರ ಇದು ನೋಡ್ತಾ ಇದ್ದಿಲ್ಲ, ಅದು ಚಾನಲ್ ಇಲ್ಲ, ಬಿಗ್ ಬಾಸ್ ಚಾನಲ್ ಹಾಕ್ಸ್ತಾನ ನಮ್ಮ ಯಜಮಾನ. ಅಲ್ಲ ಮೋತಾಳ ಅಂದ್ರ ಹಾಕ್ಸ್ತೀನಿ ಅಂತಂದ್ರ ಮೇಡಮ್. ಸೋ ಸ್ವೀಟ್ ಅಂದ್ರ ಅವ್ರು. ಹೌದೇನು? ಈಗ ಒಂದ್ ತೊಡೆ ಮಂದಿ ಇನ್ನ ಹೋಗಿಲ್ಲ, ಅವ್ರಿಗೆ ಭೇಟಿಯಾಗಿಲ್ಲ. ಗೊತ್ತಾಗಿರ್ತದ ಅವ್ರಿಗೆ, ಎತ್ಕೊಂಡ್ ಮುದ್ದಾಡ್ ಬಿಡ್ಬೋದೇನೋ ಹಂಗಿದ್ರೆ. ಅವ್ರು ನೋಡಂಗಿಲ್ಲ, ನೋಡೋದೇ ಇಲ್ಲ. ಅವ್ರು ಹಾಕಿಸ್ಕೊಂಡಿದ್ದಿಲ್ಲ ಅಂತ ಬಿಗ್ ಬಾಸ್ ಚಾನಲ್. ಮಲ್ಲ ಮೂತಾಳ ಅಂದ್ರೆ ಹಾಕಿಸ್ತೀನಿ ನಾ ಇನ್ನ ಅಲ್ಲೇ ಇದ್ದೆ ಹೇಳಿದ್ರು ನಮ್ಮ ಯಜಮಾನ್ರು. ನೋಡ್ ಮಲ್ಲಮ್ಮ, ನೀ ಬಿಗ್ ಬಾಸ್ಗೆ ಓದ್ತಾಳ ಅಂದ್ರ ಚಾನಲ್ ಹಾಕ್ಸ್ಕೊತೀನಿ ನಾನು ಅಂತ ಹೇಳಿದ್ರು. ಹೌದಾ? ಓಕೆ. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀರಾ, ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ ಮಲ್ಲಮ್ಮ? ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ ಅಂತ ಹೇಳೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಲ್ಲಮ್ಮ. ಇಷ್ಟೋ ತನಕ ನಿಮ್ಮ ಬಿಡುವಿನ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಲ್ಲಮ್ಮ ಅವರ ಮಾತಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ.